ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪದ್ಮ ಪಾಕಶಾಲೆಗೆ ಸ್ವಾಗತ. ಇವತ್ತು ನಾನು ಆಲೂ ಪರೋಟ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಸ್ಟಫಿಂಗ್ ಆಲೂ ಪರೋಟ ಇದು. ನೋಡಿರಿ ಅದಕ್ಕೆ ಏನು ಬೇಕಾಗುತ್ತೆ ಅಂತ. ಗೋಧಿ ಹಿಟ್ಟನ್ನು ಸ್ವಲ್ಪ ಉಪ್ಪು ಮತ್ತು 1 ಸ್ಪೂನ್ ಆಯಿಲ್ ಹಾಕಿಬಿಟ್ಟು ಕಲಸಿಡ್ತಾ ಇದ್ದೀನಿ. ಇದು ಒಂದು 20 ನಿಮಿಷ ನೆನಿಬೇಕಿದು ಹಿಟ್ಟು. ಕಲಸಿಟ್ಟ ಮೇಲೆ ನೋಡಿರಿ ಆಯಿಲು ಉಪ್ಪು ಹಾಕಿದ್ದೀನಿ. ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಬೇಕಿದು. ತುಂಬ ಸಾಫ್ಟಾಗಿ ಕಲಿಸ್ಬಾರ್ದು, ಗಟ್ಟಿಯಾಗಿಯೂ ಕಲಿಸ್ಬಾರ್ದು. ಚಪಾತಿ ಮಾಡ್ತೀವಲ್ಲ ಅದೇ ಚಪಾತಿ ಅದಕ್ಕೆ ಕಲಿಸ್ಬೇಕಿದು. ಅಷ್ಟಿಷ್ಟ ಸ್ವಲ್ಪನೇ ಹಾಕಿ ಕಲಿಸ್ಬೇಕು. ತುಂಬ ಟೇಸ್ಟಿಯಾಗಿರುತ್ತೆ ಪರೋಟ. ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸ್ಕೂಲಿಗೆ ಬಾಕ್ಸಿಗೆಲ್ಲ ಹಾಕಿ ಕಳಿಸ್ಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಮೊಸರು, ಟೊಮೊಟೊ ಸಾಸು, ಕೆಚಪ್ಪು ಯಾವುದ್ರ ಜೊತೆಗಾದರೂ ತಿನ್ಬೋದು, ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಈ ಥರ ಸಾಫ್ಟಾಗಿ ಕಲಿಸ್ಬಿಟ್ಟು ಒಂದು 20 ನಿಮಿಷ ಇಟ್ಟಿದ್ದೀನಿ ನಾನು. ಇದಕ್ಕೆ ಒಂದು 5 ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ ನಾನು. 5 ಆಲೂಗಡ್ಡೆ ಬೇಯಿಸಿ ಅದನ್ನು ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕು. ಇದಕ್ಕೆ ಒಂದು ಸ್ಪೂನ್ ಗರಂ ಮಸಾಲ, ಅರ್ಧ ಚಮಚೆ ಖಾರದ ಪುಡಿ, ಅರ್ಧ ಚಮಚೆ ಡ್ರೈ ಮ್ಯಾಂಗೋ ಪೌಡ್ರು, ಮತ್ತು ಚಾಟ್ ಮಸಾಲ, ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರು, ಅರಿಶಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡಿ ಇಟ್ಕೊಂಡಿನಿ, 1-2 ಮೆಣಸಿನ್ಕಾಯಿ ಇದಿಷ್ಟನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಇಲ್ಲದೆ ಹಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೇಕು. ಇದನ್ನು ಫುಲ್ಲು ಸಾಫ್ಟ್ ಆಗಬೇಕಿದು. ಇದು ಸ್ಟಫ್ ಮಾಡೋದಲ್ಲ, ಹಾಗಾಗಿ ಗಂಟಾಗಿರಬಾರ್ದು. ಈ ಥರ ಫುಲ್ಲು ಸಾಫ್ಟಾಗಿರಬೇಕು. ಸ್ಮ್ಯಾಶರ್ ಇದ್ದರೆ ಅದರಲ್ಲಾದರೂ ಮಾಡ್ಬೋದು, ಇಲ್ಲ ಕೈಯಲ್ಲೇ ಬೇಕಾದರೆ ಮಾಡ್ಬೋದು, ಇಲ್ಲ ಕೊಬ್ಬರಿ ಎಲ್ಲ ತುರಿತೀವಲ್ಲ ಅದರಲ್ಲೇ ತುರಿದ್ರೂ ನಡೆಯುತ್ತೆ. ಇದೇನು ಬೆಂದಿರುತ್ತಲ್ಲ ಈಸಿಯಾಗಿ ಬರುತ್ತೆ. ನೋಡ್ರಿ ಅದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಸ್ವಲ್ಪ ಪುದೀನ ಹಾಕಿ ಮತ್ತು ಇದೆಲ್ಲ ಹಾಕ್ತಾಯಿದ್ದೀನಿ. ಚಾಟ್ ಮಸಾಲ, ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಆಮೇಲೆ ಸ್ವಲ್ಪ ಡ್ರೈ ಮ್ಯಾಂಗೋ ಪೌಡ್ರು ಮತ್ತು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇದನ್ನು ಅಷ್ಟೇ ಸ್ವಲ್ಪ ಅರ್ಧ ಚಮಚ ಹಾಕಿದರೆ ಸಾಕಾಗುತ್ತೆ. ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಇದು. ನೋಡಿರಿ ಈ ಥರ ಗಟ್ಟಿ ಇರಬೇಕು, ತುಂಬ ಸಾಫ್ಟ್ ಇರಬಾರ್ದು. ನೋಡಿರಿ ಈ ಥರ ಎಲ್ಲ ಹಾಕಿ ಹಿಂಗೆ ಕಲಸಿ ಇದೆಲ್ಲ ಸ್ಟಫಿಂಗಿಗಿದು. ಇದನ್ನು ಚೆನ್ನಾಗಿ ಉಂಡೆ ಮಾಡಿ ಈ ಥರ ಇಟ್ಕೊಂಬಿಡು. ಉಂಡೆ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ, ಬೇಗ ಮಾಡ್ಬೋದು ಅಷ್ಟೇ. ನೀವು ಯಾವ ಸೈಜ್ ಮಾಡ್ತೀರೋ ಆ ಸೈಜಿಗೆ ಉಂಡೆ ಮಾಡಿ ಇಟ್ಕೊಳೋದು. ತುಂಬಾ ಸಾಫ್ಟಾಗಿ ಸ್ಮೂತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡಿರಿ ಒಂದು 20 ನಿಮಿಷ ಆದಮೇಲೆ ಚಪಾತಿ ಹಿಟ್ಟು ಯಾವ ಥರ ಸಾಫ್ಟಾಗಿ ಆಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಈ ಥರ ನಾದ್ಕೊಂಡ್ಮೇಲೆ ಇದನ್ನು ನಮಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲದು ಮಾಡಿಟ್ಕೊಂಡ್ರೆ ಮಾಡುವಾಗ ಸ್ವಲ್ಪ ಬೇಗ ಈಸಿ ಆಗುತ್ತೆ ಅಷ್ಟೇ. ಆವಾಗಲೇ ಮಾಡ್ಕೋಬೋದು, ಅಂದರೆ ಬೇಗನೆ ಆಗುತ್ತೆ ಅಂತಂದು. ಇವಾಗ ತೋರಿಸ್ತೀನಿ ನೋಡಿರಿ ಯಾವ ಥರ ಮಾಡೋದು ಅಂತಂದು. ಒಂದು 3 ಟೈಪ್ಸು ತೋರಿಸ್ತೀನಿ ಅಂತ ಸ್ಟಫಿಂಗ್ ಯಾವ ಥರ ಮಾಡೋದು ಅಂತಂದು. ಒಬ್ಬೊಬ್ಬರಿಗೆ ಬರೋದಿಲ್ಲ, ಅದೆಲ್ಲ ಕಿತ್ಕೊಂಡು ಹೋಗಿರುತ್ತೆ. ಒಂದು ಸೈಡ್ ಬಂದಿರುತ್ತೆ ಒಳಗಡೆ ಸ್ಟಫ್, ಒಂದು ಸೈಡ್ ಬಂದಿರಲ್ಲ ಮಸಾಲೆ ಎಲ್ಲ, ಆ ಥರ ಆಗಿರುತ್ತೆ. ಇದು ಈಸಿಯಾಗಿ ಬರುತ್ತೆ. ನೋಡ್ಕೊಳ್ಳಿ, ಈ ಥರ ಒಂದು ಉಂಡೆ ತೊಗೋಬೇಕು ದಪ್ಪನಾಗಿ. ಅದನ್ನು ಹೀಗಿಟ್ಬಿಟ್ಟು ಅದು ಚೆನ್ನಾಗಿ ಕೈಯಲ್ಲಿ ಸ್ವಲ್ಪ ಅದನ್ಬಿಟ್ಟು ನೋಡಿರಿ ಈ ಥರ ನಾವು ಹೋಳಿಗೆ ಮಾಡ್ತೇವಲ್ಲ ಆ ಥರ ಈ ಥರ ನೆರಿಗೆ ಥರ ಈ ಥರ ಮಾಡಿಬಿಟ್ಟು ಲಾಸ್ಟಿಗೆ ಅದನ್ನು ಟೈಟಾಗಿ ಸ್ವಲ್ಪ ಲಾಕ್ ಮಾಡಬೇಕು. ಈ ಥರ ಟೈಟಾಗಿ ಲಾಕ್ ಮಾಡಿದ್ಮೇಲೆ ಮೇಲೆ ಎಕ್ಸ್ಟ್ರಾ ಬಂದಿದ್ದ ಹಿಟ್ಟನ್ನೆಲ್ಲ ತೆಗೆದುಬಿಡ್ಬೇಕದು. ಈ ಎಕ್ಸ್ಟ್ರಾ ಬಂದಿದ್ದು ಹಿಂಗೆ ತೆಗೆದುಬಿಟ್ಟು ಕೈಯಲ್ಲಿ ಸ್ವಲ್ಪ ಗದಮ್ಬೇಕು. ಹಿಂಗೆ ಅದ್ಮಿ ನೋಡಿರಿ ಹಿಂಗೆ ಮಣೆ ಮೇಲೆ ಇಟ್ಕೊಂಡು ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಅಗಲ ಮಾಡಬೇಕು. ಕೈಯಲ್ಲೇ ಹಿಂಗೆ ಅಗಲ ಮಾಡಿದ್ಮೇಲೆ ಆಮೇಲೆ ಲಟ್ಟಿಸ್ಬೇಕು. ಅದನ್ನು ಸ್ವಲ್ಪ ನಿಧಾನಕ್ಕೆ ಲಟ್ಟಿಸ್ಬೇಕು.
ಅದು ಒಳಗಡೆ ಸ್ಟಫಿಂಗ್ ಮಾಡಿರೋದೆಲ್ಲ ಎಲ್ಲ ಕಡೆಗೂ ಹರಡಬೇಕು ಅಂದರೆ ಕೈಯಲ್ಲೇ ಮೊದಲು ಸ್ವಲ್ಪ ಅಗಲ ಆಗೋವರೆಗೂ ಮಾಡ್ಕೋಬೇಕು. ಹಾಗಾದರೆ ಎಲ್ಲ ಸೈಡು ಈ ಥರ ಚೆನ್ನಾಗಿ ಬರುತ್ತೆ. ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆಯಲ್ಲ ಒಳಗಡೆ ಎಲ್ಲ ಹಾಕಿರೋದು. ತುಂಬಾ ಚೆನ್ನಾಗುತ್ತೆ ನೋಡ್ರಿ. ತವಾ ಕಾದಿದೆ, ನಾನು ಇಟ್ಟಿರೋದು ತವಾ ಕಾದ್ಮೇಲೆ ನಾವು ಮಾಡ್ಕೊಂಡಿರೋ ಪರೋಟ ಹಾಕಿಬಿಟ್ಟು ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಫ್ಲೇವರ್ ಅಂತೂ ತುಂಬ ಸಖತ್ತಾಗಿರುತ್ತೆ. ನೋಡಿರಿ ನಾನು ತುಪ್ಪ ಹಾಕ್ತಾಯಿದ್ದೀನಿ 1 ಸ್ಪೂನು. ನೀವು ತುಪ್ಪ ಬೇಡ ಅಂದರೆ ಆಯಿಲಾದರೂ ಹಾಕ್ಬೋದು, ಇಲ್ಲ ಬೆಣ್ಣೆನಾದರೂ ಹಾಕ್ಬೋದು. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಯಾವುದಾದ್ರೂ ಹಾಕಿರಿ. ನೋಡ್ರಿ ತಿರುಗಿಸ್ತಿದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಕಿತ್ಕೊಂಡಿಲ್ಲ ಅದು. ನಾವು ಈ ಕಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎಲ್ಲ ಕಡೆ ಈವನ್ನಾಗಿ ಅದನ್ನು ಸ್ಪ್ರೆಡ್ ಮಾಡಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಮನೆಯಲ್ಲೂ ಟಿಫಿನಿಗೆ ಇಲ್ಲ ಸ್ನ್ಯಾಕ್ಸಿಗೆ, ಮಕ್ಕಳು ಸ್ಕೂಲಿಗೆ ಹೋಗೋದಿದ್ರೆ ಬಾಕ್ಸಿಗೆ ಹೇಗಾದರೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಇನ್ನೊಂದು ರೀತಿ ಯಾವ ಥರ ಸ್ಟಫಿಂಗ್ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಇವಾಗ ನೋಡ್ರಿ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ, ಹಿಟ್ಟು ಲಟ್ಟಿಸ್ಕೊಂಡು ಇದರೊಳಗೆ ಒಂದು ಆಲೂಗಡ್ಡೆದು ಮಾಡಿ ಇಟ್ಕೊಂಡಿದ್ವಲ್ಲ ಸ್ಟಫಿಂಗಿಗೆ, ಅದು ಒಂದು ಉಂಡೆ ತಗೊಂಡು ಹಿಂಗೆ ಇಟ್ಬಿಟ್ಟು ನೋಡ್ರಿ ಆ ಥರ ಬರಲ್ಲ ಅಂದರೆ ಈ ಥರ ಈಸಿಯಾಗಿ ಮಾಡ್ಬೋದು. ಇದನ್ನು ಕ್ಲೀನಾಗಿ ಹಿಂಗೆ ಮಾಡಿಬಿಟ್ಟು ಕೈಯಲ್ಲೇ ಸ್ವಲ್ಪ ಅದಿಮಿ, ಈ ಕೈಯಲ್ಲೇ ಸ್ವಲ್ಪ ತಟ್ಟಬೇಕು, ಸ್ವಲ್ಪ ಅಗಲಾಗೋವರೆಗೂ. ಅಂದರೆ ಸ್ಟಫಿಂಗು ಎಲ್ಲ ಕಡೆ ಹೋಗುತ್ತೆ ಹಿಂಗೆ ಮಾಡೋದ್ರಿಂದ. ಒಂದೇ ಸರಿ ಲಟ್ಟಿಸ್ಬಾರ್ದು ಇದನ್ನು. ಈ ಥರ ಮಾಡಿದ್ರೆ ನೋಡ್ರಿ ಸ್ವಲ್ಪ ಅಗಲಾಗೋವರೆಗೂ ಕೈಯಲ್ಲೇ ಲಟ್ಟಿಸ್ಬಿಟ್ಟು ಆಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಒಣ ಹಿಟ್ಟು ಹಾಕಿ ಹಿಂಗೆ ಲಟ್ಟಿಸ್ಬೇಕು. ನಿಧಾನಕ್ಕೆ ಸ್ವಲ್ಪ ಸ್ಮೂತಾಗಿ ಲಟ್ಟಿಸ್ಬೇಕು. ಒಂದೇ ಸರಿ ಪ್ರೆಷರ್ ಕೊಡಬಾರ್ದು ಇದಕ್ಕೆ. ನೋಡ್ರಿ ಸ್ಟಫಿಂಗ್ ಎಲ್ಲ ಕಾಣಿಸ್ತಾ ಇದೆ. ನೋಡಿ ಯಾವ ಥರ ಆಗಿದೆ ಅಂತಂದು. ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡ್ರಿ ಮನೆಯಲ್ಲಿ, ಗೊತ್ತಾಗುತ್ತೆ. ಇನ್ನೂ ಒಂದು ಮೆಥಡ್ ತೋರಿಸ್ತೀನಿ, ಈಸಿ ಮೆಥಡ್ ಯಾವ ಥರ ಮಾಡೋದು ಅಂತಂದು. ಸ್ಟಫ್ ಮಾಡೋಕೆ ಒಬ್ಬೊಬ್ರಿಗೆ ಬರೋದಿಲ್ಲ ಅನ್ನೋರಿಗೆ ಇನ್ನೂ ಒಂದು ಮೆಥಡ್ ಈಸಿಯಾಗಿ ಯಾವ ಥರ ಮಾಡಬೇಕು ಅಂತಂದು ತೋರಿಸ್ಕೊಡ್ತೀನಿ ನೋಡ್ರಿ. ಇದಕ್ಕೂ 1 ಸ್ಪೂನ್ ಆಯಿಲು ಅಥವಾ ತುಪ್ಪ ಹಾಕಿ ಈವನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು. ನಾನು ತುಪ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಬಬಲ್ಸ್ ಕಾಣಿಸುತ್ತೆ, ಬಬಲ್ಸ್ ಕಾಣಿಸಿದ್ಮೇಲೆ ಅದನ್ನು ತಿರುಗಿಸಿ ಹಾಕಬೇಕು. ಅಲ್ಲಿವರೆಗೂ ಅದು ಬೇಯಬೇಕು. ಮೀಡಿಯಮ್ ಫ್ಲೇಮಲ್ಲೇ ಮಾಡಬೇಕಿದು. ಹೈ ಫ್ಲೇಮಲ್ಲಿ ಮಾಡಿದರೆ ಬೇಗ ಸೀದೋಗುತ್ತೆ. ಹಸಿ ಈರುಳ್ಳಿ ಎಲ್ಲ ಹಾಕಿರ್ತೇವಲ್ಲ, ಸ್ವಲ್ಪ ಸಾಫ್ಟ್ ಆಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಮಾಡಿದರೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಪರೋಟ. ಚಪಾತಿ ತಿಂದು ಎಲ್ಲ ಬೇಜಾರಾಗಿರುತ್ತೆ. ಆ ಟೈಮ್ನಾಗೆ ಪರೋಟ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೊಸರು, ಕೆಚಪ್ಪು ಯಾವುದ್ರ ಜೊತೆಗಾದ್ರೂ, ಇಲ್ಲ ಕೆಂಪು ಚಟ್ನಿ ಯಾವುದಾದ್ರೂ ನಡೆಯುತ್ತೆ, ತುಂಬ ಚೆನ್ನಾಗಿರುತ್ತೆ. ನೋಡ್ರಿ ಹೇಗೆ ಕಾಣಿಸ್ತಾ ಇದೆ, ಸೂಪರಾಗಿ ಬರುತ್ತೆ. ಏನು ಟೆನ್ಷನ್ ಮಾಡ್ಕೊಳೋದೇ ಬೇಡ, ಈಸಿಯಾಗಿ ಮಾಡ್ಬೋದು. ನೋಡ್ರಿ ಇನ್ನೊಂದು ಮೆಥಡ್ ತೋರಿಸ್ತೀನಿ. ಈ ಥರ ತೆಳುವಾಗಿ ಇದನ್ನು ಚಪಾತಿ ಮಾಡ್ತೇವಲ್ಲ, ಚಪಾತಿ ಮಾಡೋ ಥರ ತೆಳುವಾಗಿ ಲಟ್ಟಿಸ್ಕೊತಾ ಇದ್ದೀನಿ ಇವಾಗ. ಇದು ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಇದು ಚಪಾತಿ ಮಾಡೋ ಥರ ಅಗಲಕ್ಕೆ ನಮ್ಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡಕ್ಕೆ ಲಟ್ಟಿಸ್ಕೊಂಡ್ಬಿಟ್ಟು, ಇದು ನಾವು ಸ್ಟಫಿಂಗಿಗೆ ಆಲೂಗಡ್ಡೆದು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕ್ಲೀನಾಗಿ ಈ ಟ್ರಯಾಂಗಲ್ ಶೇಪಲ್ಲೇ ಅದನ್ನು ಇಡಬೇಕು. ಅದರಲ್ಲಿ ಇಟ್ಬಿಟ್ಟು ಎಲ್ಲ ಕಡೆ ಹರಡ್ಬೇಕು. ಅದನ್ನು ಸ್ವಲ್ಪ ಹಿಂಗೆ ಹರಡಿದ್ಮೇಲೆ ನೋಡ್ರಿ ಈ ಥರ ಹಿಂಗೆ ಮಡಿಸ್ಬೇಕು. ಈ ಸೈಡ್ ಒಂದು ಸೈಡ್ ಈ ಥರ ಮಾಡಬೇಕು. ನೋಡ್ರಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಯಾವ ಕಡೆ ಆಗಿರಲ್ಲ ಆ ಕಡೆ ಸ್ವಲ್ಪ ಇದನ್ನ ಮಾಡಿಕೊಂಡು ಆಮೇಲೆ ಈ ಸೈಡ್ ಒಂದು ಸೈಡ್ ಹಿಂಗೆ ಮಡಿಸ್ಬೇಕು. ಆಮೇಲೆ ಕೈಯಲ್ಲೇ ಸ್ವಲ್ಪ ಪ್ರೆಷರ್ ಕೊಟ್ಟು ಅದನ್ನು ಸ್ವಲ್ಪ ಅಗಲ ಮಾಡಿ ಸ್ವಲ್ಪ ಲಟ್ಟಿಸ್ಬೇಕು ಅಷ್ಟೇ. ಅದು ಜಾಸ್ತಿ ಇದು ಮಾಡಬಾರ್ದು. ಇಷ್ಟ ಆದರೆ ಸಾಕಾಗುತ್ತೆ ಅದು.
ಇದಂತೂ ಈಸಿ, ಯಾರು ಬೇಕಾದ್ರೂ ಚಿಕ್ಕ ಮಕ್ಕಳು ಸತ ಮಾಡ್ಕೋಬೋದು. ಫಸ್ಟ್ ಟೈಮ್ ಕಲಿಯೋರಿಗಂತೂ ತುಂಬಾ ಈಸಿ. ನೋಡಿ ಈ ಥರ ಹಾಕಿಬಿಟ್ಟು ಇದಕ್ಕೆ ಆಯಿಲ್ ಅಥವಾ ತುಪ್ಪ ನಿಮ್ಗೇನು ಬೇಕಾಗುತ್ತೋ ಅದು ಹಾಕಿ ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ವೀಕ್ಷಿಸ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ. ಅದು ಸ್ಟಫಿಂಗ್ ಮಾಡೋಕ್ಕೆ ಬರಲ್ಲ ಅಂದರೆ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಯಾವ ಥರನಾರು ಮಾಡ್ಕೋಬೋದು. ಇದನ್ನು 4 ಪೀಸಾಗಿ ಹಿಂಗೆ ಕಟ್ ಮಾಡಿದರೆ ಪಿಜ್ಜಾ ಥರ ಆಗುತ್ತೆ, ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡ್ರಿ ಕಾಣಿಸ್ತಾ ಇದೆ. ಈ ಥರ ಬೇಯಿಸ್ಬೇಕು ಅದನ್ನು ಚೆನ್ನಾಗಿ. ನೋಡ್ರಿ ಇನ್ನೊಂದು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತಂದು. ಈ ಸ್ಟಫಿಂಗಿಂದು ಇಟ್ಬಿಟ್ಟು ಒಳಗಡೆ ಇಟ್ಟು ಅದನ್ನು ಚೆನ್ನಾಗಿ ಹಿಂಗೆ ಅದುಮ್ಬೇಕು. ಎಲ್ಲ ಕಡೆ ಹಿಂಗೆ ಮಾಡಿಬಿಟ್ಟು ಒಂದೇ ಸರಿ ಎಲ್ಲ ಹಿಂಗೆ ದುಂಡುಗೆ ಮಾಡಿ ಎಕ್ಸ್ಟ್ರಾ ಹಿಟ್ಟಿರೋದನ್ನು ಹಿಂಗೆ ತೆಗೆದುಬಿಡ್ಬೋದು. ಹಿಂಗೆ ತೆಗೆದು ಚೆನ್ನಾಗಿ ಇದನ್ನು ಕೈಯಲ್ಲೇ ಅದನ್ಬೇಕು. ಹಿಂಗೆ ಕೈಯಲ್ಲೇ ಆದ್ಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಬೇಕು. ಮೊದಲಿಗೆ ಮಾಡುವಾಗ ಸ್ವಲ್ಪ ಕೈಯಲ್ಲೇ ಸ್ವಲ್ಪ ದೊಡ್ಡದಾಗೋವರೆಗೂ ಕೈಯಲ್ಲೇ ಇದು ಮಾಡ್ಕೋಬೇಕು. ನೋಡಿ ನಿಮಗೆ ಯಾವುದು ಈಜಿ ಅನಿಸುತ್ತೋ ಆ ಥರ ಮಾಡ್ಕೋಬೋದು. ಆ ಪರೋಟ ಅಂತ ತಕ್ಷಣ ಈ ಹೆಂಗೆ ಮಾಡ್ತಾರಪ್ಪ ಇದು ಅಂತಂದು ಅನಿಸುತ್ತೆ ಒಬ್ರಿಗೆ. ಫಸ್ಟ್ ಟೈಮ್ ಮಾಡೋರಿಗೆಲ್ಲ ಏನು ಕಷ್ಟ ಆಗಲ್ಲ, ಈಸಿಯಾಗಿ ಮಾಡ್ಕೋಬೋದು. ನೋಡಿರಿ ಲಟ್ಟಿಸ್ಲಿಕ್ಕೂ ಆರಾಮಾಗಿ ಮಾಡ್ಕೋಬೋದು. ನೋಡಿರಿ ಸ್ಟಫಿಂಗ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ರಿ. ಅದರಲ್ಲಿ ಸ್ವಲ್ಪ ಕಿತ್ತೋಗಲ್ಲ, ಆರಾಮಾಗಿ ಬರುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸೂಪರಾಗಿ ಬಂದಿದೆ ಪರೋಟ. ಒಂದು ಸತಿ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಬಾಯ್ ಬಾಯ್.